PUC ಓದ್ಕೊಂಡಿದ್ದಂತವ, ಐಸ್ ಕ್ರೀಮ್ ಮಾರ್ತಾ ಇದ್ದಂತ ವ್ಯಕ್ತಿ ಜಸ್ಟ್ 10 ಇಯರ್ಸ್ ಅಲ್ಲಿ 4,500 ಕೋಟಿಯಷ್ಟು ಒಂದು ದೊಡ್ಡ ಮಟ್ಟದ ಖಜಾನೆಯನ್ನ ಮಾಡ್ಕೊಳ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಹೂಡಿಕೆ ಮಾಡಿಸ್ತಾರೆ ಅಂದ್ರೆ 35,000 ಜನರು ಹೂಡಿಕೆ ಮಾಡಿದ್ರು. ಯಾವ ನಂಬಿಕೆ ಮೇಲೆ ಹೂಡಿಕೆ ಮಾಡಿದ್ರು ಏನೋ ಗೊತ್ತಿಲ್ಲ. 4,500 ಕೋಟಿಯಷ್ಟು ಹಣ ಇದು. ಬಹುಕೋಟಿ ಹಣ ವಂಚನೆ ಪ್ರಕರಣ. ಶಿವಾನಂದ ನೀಲಣ್ಣವರಿಗೆ CID ಫುಲ್ ಡ್ರಿಲ್ ಮಾಡ್ತಾ ಇದೆ. 4,500 ಕೋಟಿ ಮೂಲವನ್ನ ಕೆದಕ್ತಾ ಇರುವಂತದ್ದು CID. 35,000 ಜನ ಹೂಡಿಕೆ ಮಾಡಿರೋದು, ಒಬ್ಬರೋ ಇಬ್ಬರು ಅಲ್ಲ, 10,000ನೋ 20,000ನೋ ಅಲ್ಲ, ಇಲ್ಲಿ 35,000 ಜನ. ಯಾವ ಮಟ್ಟಿಗೆ ನಂಬಿಕೆ ಗಳಿಸಿರೋ ಲೆಕ್ಕ ಹಾಕೊಳ್ಳಿ. CID DIG ಭೀಮಶಂಕರ್ ಗುಳೇದ್ ಡ್ರಿಲ್ ಮಾಡ್ತಾ ಇದ್ದಾರೆ. ಶಿವಾನಂದ ನೀಲಣ್ಣವರಿಗೆ ಪ್ರಶ್ನೆಗಳ ಸುರಿಮಳೆ. ಇಂದು ಮುಂದುವರಿಯಲಿದೆ CID ವಿಚಾರಣೆ. 35,000 ಜನರು ಹೂಡಿಕೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. 2,500 ಕೋಟಿ ಆನ್ಲೈನ್ ಮೂಲಕ ಹೂಡಿಕೆ ಆಗಿರುವಂತದ್ದು. ಆಕ್ಯುಮನ್ ಅನ್ನುವಂತ ಒಂದು ಆಪ್ ಅನ್ನ ಬಿಲ್ಡ್ ಮಾಡಿದ್ರು 2016ರಲ್ಲಿ. ಆಕ್ಯುಮನ್ ಅನ್ನುವಂತ ಆಪ್ ಮುಖಾಂತರ ಹೂಡಿಕೆ ಆಗಿರುವಂತದ್ದು. ಅದು ಶಿವಾನಂದನ 3 ಬ್ಯಾಂಕ್ಗಳಲ್ಲಿ 4 ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ. ಒಂದೊಂದು ಅಕೌಂಟ್ ನಲ್ಲೂ ಕೂಡ 100 ಕೋಟಿ ಇದೆ. 100 ಕೋಟಿ ಇದ್ರೂ ಕೂಡ ಬ್ಯಾಂಕ್ನವರು ಸೈಲೆಂಟ್ ಆಗಿದ್ದಾರೆ. ED IT ಗಮನಕ್ಕೆ ತಂದಿಲ್ಲ. ಯಾಕೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಂದು ನೀಲಣ್ಣವರ್ ಬೆಂಗಳೂರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ, ಕೋರ್ಟ್ ಅನುಮತಿ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. 14 ದಿನ ವಶಕ್ಕೆ ಕೋರ್ಲಿಕ್ಕೆ CID ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಂತೆ. ಈಗ ಆಲ್ರೆಡಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇನ್ನೂ 14 ದಿನ ಬೇಕು ಅಂತ ಕೇಳಲಿದ್ದಾರಂತೆ CID ಅವರು. ಮತ್ತೊಂದು ಕಡೆ ತನ್ನ ಮೇಲಿನ FIR ರದ್ದು ಕೋರಿ ನೀಲಣ್ಣವರ್ ಅರ್ಜಿಯನ್ನ ಸಲ್ಲಿಸಲಿರುವಂತದ್ದು. ಹೈಕೋರ್ಟ್ನಲ್ಲಿ ಇಂದು ನೀಲಣ್ಣವರ್ ಅರ್ಜಿ ವಿಚಾರಣೆ ಆಗುತ್ತೆ. ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು ಶಿವಾನಂದ ನೀಲಣ್ಣವರು. ಯಾಕೆಂದ್ರೆ ಇದರಲ್ಲಿ ಆಶ್ಚರ್ಯ ಅಂತ ನಿನ್ನೆ ಅಂತ ಕೂಡ ಹೇಳ್ತಾ ಇದ್ವಿ ನಾವು. ಒಬ್ಬನೇ ಒಬ್ಬ ಹೂಡಿಕೆ ಮಾಡಿರುವಂತವನು ಕೂಡ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗಿಷ್ಟು ಮೋಸ ಆಗಿದೆ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ವರ್ಷದಿಂದ ಇನ್ವೆಸ್ಟ್ ಮಾಡಿದ್ದೀನಿ, ಯಾವ ರೀತಿಯ ಮೋಸ ಆಗಿದೆ ಏನು ಎತ್ತ ಒಬ್ರು ಕೂಡ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೊಂದು ಪ್ಲಸ್, ಮೇಜರ್ ಪ್ಲಸ್ ಪಾಯಿಂಟ್ ಇಲ್ಲಿ. ಯಾಕೆಂದ್ರೆ ಈತ ಸಾಲದ ರೂಪದಲ್ಲಿ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿರುವಂತದ್ದು ಅಂತ. ತಿಂಗಳ ಕರೆಕ್ಟಾಗಿ ಬಡ್ಡಿಯನ್ನ ಕೂಡ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ನಿನ್ನೆಯಿಂದ CID ಅಧಿಕಾರಿಗಳು ಭೀಮಶಂಕರ್ ಗುಳೇದ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ತಾ ಇದಾರಲ್ಲ, ಆ ತನಿಖೆ ಎಲ್ಲಿಗೆ ಬಂದು ನಿಂತಿದೆ, ಯಾವ ರೀತಿಯ ವಿಚಾರಣೆ ಆಗ್ತದೆ, ಏನಾದ್ರೂ ಮಾಹಿತಿಯನ್ನ ಬಾಯ್ಬಿಟ್ರೆ ಏನು? ಪೃಥ್ವಿರಾಜ್, ಈಗ ಏನು CID ಅಧಿಕಾರಿಗಳು ನಿನ್ನೆಯಿಂದಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರ್ತಕ್ಕಂಥದ್ದು. ನಿನ್ನೆ CID DGP ಏನು ಭೀಮಾಶಂಕರ್ ಗುಳೇದ್ ಸ್ವತಃ ಶಿವಾನಂದ ನೀಲಣ್ಣವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯಲ್ಲಿ ಪ್ರಾಥಮಿಕ ಕೆಲ ಪ್ರಶ್ನೆಗಳನ್ನ ಕೇಳಿದ್ದು, ಮತ್ತೆ ನಿನ್ನೆ ಸಂಜೆ ವೇಳೆಗೆ ಮಾಳಮಾರುತಿ ಪೊಲೀಸ್ ಠಾಣೆಯಿಂದ ಭೀಮಾಶಂಕರ್ ಗುಳೇದ್ ವಾಪಸ್ ಹೋದ್ರು. ಇವತ್ತು CID ಯನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ನಿಂದ CID ಯನ್ನ ವಶಕ್ಕೆ ಪಡೆದು ಬಳಿಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶಿವಾನಂದ ನೀಲಣ್ಣವರ ಹೆಚ್ಚಿನ ವಿಚಾರಣೆಯನ್ನ ಮಾಡಕ್ಕೆ ಈಗ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಏನಂದ್ರೆ 35,000 ಜನ ಹೂಡಿಕೆ ಮಾಡಿದ್ರಿಂದ ಇದು ಬಹಳ ಟೈಮ್ ಆಗುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಸಮಯಾವಕಾಶ ಬೇಕು ಅಂತೇಳಿ ಕೋರ್ಟ್ ಮುಂದೆಯೂ ಕೂಡ ಕೇಳುವಂತ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತು ಈ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗಲಿದೆ. ಪೃಥ್ವಿರಾಜ್, ಏನು ಒಟ್ಟು ಇದುವರೆಗೂ ಏನಂತಂದ್ರೆ 5 ದಿನಗಳ ಕಾಲ ಬೆಳಗಾವಿ ಪೊಲೀಸರು ಅನೇಕ ವಿಷಯಗಳನ್ನ ಇದರಲ್ಲಿ ಪತ್ತೆ ಮಾಡಿದ್ರು. ಜೊತೆಗೆ ಅನೇಕ ದಾಖಲಾತಿಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಹಾಗೇನೆ ಆ ಒಂದು ಆ್ಯಪ್ನ ಹಿನ್ನೆಲೆ, ಆ್ಯಪ್ನ ದಾಖಲೆ, ಆ್ಯಪ್ ಯಾರು ಮಾಡಿದ್ರು, ಯಾವಾಗಿಂದ ಆಯ್ತು ಅಂತ ಹೇಳಿ, ಮತ್ತು ಅನೇಕ ಅಕೌಂಟ್ಗಳನ್ನು ಈಗಾಗಲೇ ಫ್ರೀಸ್ ಮಾಡಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನ ಈಗ CIDಗೆ ಹಸ್ತಾಂತರ ಮಾಡಲಾಗುತ್ತೆ. ಈ ಒಂದು ಹಸ್ತಾಂತರಗೊಂಡಂತಹ ಪ್ರಕರಣವನ್ನ CID ಈಗ ಸಂಪೂರ್ಣವಾಗಿ ಜಾಲಾಡಬೇಕಿದೆ. ಯಾಕಂದ್ರೆ ಇದಕ್ಕೆ ಇನ್ನೂ ಬಹಳ ಕಾಲಾವಕಾಶ ಬೇಕು. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತು ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ, ಜೊತೆಗೆ ಹೂಡಿಕೆದಾರರಿಗೆ ಹಣ ಹೇಗೆ ಆಪ್ಗಳ ಮೂಲಕ ಸಂಗ್ರಹ ಆಯಿತು, ಜೊತೆಗೆ ಏನಂತಂದ್ರೆ ಅವರಿಗೆ ಬಡ್ಡಿಯನ್ನ ಕ್ಯಾಶ್ ನಲ್ಲಿ ಕೊಟ್ರ ಅಥವಾ ಏನು ಪ್ರತಿ ತಿಂಗಳು ಅಕೌಂಟ್ಗೆ ಹಾಕ್ತಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗಬೇಕಿದೆ. ಜೊತೆಗೆ 4 ಅಕೌಂಟ್ಗಳನ್ನು ಏನು ಫ್ರೀಸ್ ಮಾಡಲಾಗಿದೆ, ಇದರಲ್ಲಿ 400ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇರೋದು ಈಗ ಪತ್ತೆಯಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.